ಮಂತ್ರಾಲಯದ್ದು ದರ್ಶನ ಆದ ನಂತರ ಇವಾಗ ನಾವು ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಬಂದಿದ್ದೇವೆ. ಆಲ್ಮೋಸ್ಟ್ ಒಂದು ಹಾಫ್ ಆನ್ ಅವರ್ ಆಗುತ್ತೆ ಅಲ್ಲಿಂದ. ಸೊ ಅಲ್ಲಿದ್ದು ಪ್ಲೇಸಸ್ ಕೂಡ ತೋರಿಸ್ತೇನೆ. ಈ ಜಾಗದ ಹೆಸರು ಬಿಚ್ಚಾಲೆ. ರಾಘವೇಂದ್ರ ಸ್ವಾಮಿಗಳು 13 ವರ್ಷಗಳ ಕಾಲ ತಪಸ್ಸು ಮಾಡಿದ ಜಾಗ. ಆದ್ದರಿಂದ ಇದನ್ನು 2ನೇ ಮಂತ್ರಾಲಯ ಅಂತಾನೂ ಕರೀತಾರೆ. ತುಂಗಾಭದ್ರಾ ನದಿಯ ದಡದಲ್ಲಿರುವ ಈ ಜಾಗ ನೀವು ಹೋದಾಗಲೇ ಗೊತ್ತಾಗುತ್ತೆ ರಾಯರು ಏನಕ್ಕೆ ಈ ಜಾಗನ ತಪಸ್ಸಿಗೆ ಬಳಸಿಕೊಂಡ್ರು ಅಂತ. ರಾಯರು ಎಷ್ಟು ಶಾಂತ ಪ್ರಿಯರು ಅಂತ ಈ ಜಾಗದಲ್ಲಿ ಕಾಲಿಟ್ಟಾಗಲೇ ಅನುಭವಕ್ಕೆ ಬರುತ್ತದೆ. ಅತಿ ನಿಶಬ್ದವಾಗಿರುವ ಈ ಜಾಗದಲ್ಲಿ ಶಬ್ದ ಎಂದರೆ ಕೇವಲ ಗಾಳಿ ಮತ್ತು ಹರಿಯುವ ನೀರಿನದು ಮಾತ್ರ. ರಾಯರು ವಾಸವಿದ್ದ ಮನೆ ಅಂದರೆ ಅಪ್ಪಣ್ಣಾಚಾರ್ಯರ ಮನೆಗೂ ಹಾಗೂ ಈ ಬಿಚ್ಚಾಲೆಗೂ ಇರುವ ದೂರ ಕೇವಲ 300ರಿಂದ 500 ಮೀಟರ್ ಅಷ್ಟೇ. ಬಿಚ್ಚಾಲೆ ಎಂದರೆ ಭಿಕ್ಷಾಲಯ ಎಂದರ್ಥ. ಹಿಂದಿನ ಕಾಲದಲ್ಲಿ ಅಪ್ಪಣ್ಣಾಚಾರ್ಯರು ಗುರುಕುಲ ಇದ್ದಂತಹ ಸ್ಥಳ ಇದು. ಆದರೆ ಇದಕ್ಕೆ ಮಹತ್ವ ಬರಲು ಕಾರಣ ಬೇರೆಯೇ ಇದೆ. ಇದೇ ನೋಡಿ ಆ ಏಕಶಿಲಾ ಬೃಂದಾವನ. ರಾಯರು ಬೃಂದಾವನ ಪ್ರವೇಶಿಸಿದ ನಂತರ ಪ್ರತಿದಿನ ರಾಯರ ದರ್ಶನಕ್ಕೆ ಅಪ್ಪಣ್ಣಾಚಾರ್ಯರು ಬೃಂದಾವನಕ್ಕೆ ಹೋಗಿ ಬರೋದು ಮಾಡ್ತಾ ಇರ್ತಾರೆ. ಆವಾಗ ಸ್ವತಃ ರಾಯರೇ ನೀನು ಪ್ರತಿದಿನ ಇಲ್ಲಿ ಬರುವುದು ಬೇಡ, ನೀನಿರುವ ಜಾಗ ಅಂದರೆ ಬಿಚ್ಚಾಲೆಯಲ್ಲೇ ನಾನು ದರ್ಶನ ಕೊಡ್ತೀನಿ ಅಂದಾಗ ಅಪ್ಪಣ್ಣಾಚಾರ್ಯರು ಏಕಶಿಲಾ ಬೃಂದಾವನ ಪ್ರತಿಷ್ಠಾಪನೆ ಮಾಡ್ತಾರೆ. ಪ್ರತಿಷ್ಠಾಪನೆ ಆದ ಕೂಡಲೇ ಜ್ಯೋತಿ ರೂಪದಲ್ಲಿ ರಾಯರು ದರ್ಶನ ಕೊಡುತ್ತಾರೆ. ಇವಾಗ ಅಪ್ಪಣ್ಣಾಚಾರ್ಯರ 6ನೇ ತಲೆಮಾರಿನವರು ಇದನ್ನು ನೋಡಿಕೊಳ್ತಾ ಇದ್ದಾರೆ. ಇದು ಅಪ್ಪಣ್ಣಾಚಾರ್ಯರ ಮನೆ. ಇಲ್ಲಿ ರಾಯರು 13 ವರ್ಷ ತಂಗಿದ್ದ ಜಾಗ. ಇದು ರಾಯರು ಮಲಗುತ್ತಿದ್ದ ಜಾಗ. ಈ ಜಾಗದ ಇನ್ನೊಂದು ವಿಶೇಷತೆ ಅಂದರೆ ಅಪ್ಪಣ್ಣಾಚಾರ್ಯರು ಪ್ರತಿನಿತ್ಯ ರಾಯರಿಗೆ ಇಡುತ್ತಿದ್ದ ಹಾಲನ್ನು ಅಲ್ಲೇ ಹುತ್ತದಲ್ಲಿದ್ದ ಕೃಷ್ಣ ಸರ್ಪವೊಂದು ಕುಡಿತಾ ಇತ್ತು. ಕುಡಿದು ಅಲ್ಲೇ ಇದ್ದ ಹುತ್ತಕ್ಕೆ ಸೇರ್ತಾ ಇತ್ತು. ಇದಕ್ಕೆ ರಾಯರು ಈ ಹಾವು ಮನೆಯಲ್ಲೇ ಇದ್ದರೆ ಮುಂದಿನ ಪೀಳಿಗೆಗೆ ತೊಂದರೆಯಾಗುತ್ತದೆ ಎಂದು ಅದಕ್ಕೆ ಕಲ್ಲಾಗಿ ಇರುವಂತೆ ಬೇಡಿಕೊಳ್ಳುತ್ತಾರೆ. ನಂತರ ಹುತ್ತ ಅಗೆದು ನೋಡಿದಾಗ ಹಾವು ಕಲ್ಲಾಗಿರುತ್ತದೆ.
ಆ ಕಲ್ಲನ್ನು ಸ್ವತಃ ರಾಯರೇ ಇಲ್ಲಿ ಪ್ರತಿಷ್ಠಾಪನೆ ಮಾಡಿರುತ್ತಾರೆ. ಅಪ್ಪಣ್ಣಾಚಾರ್ಯ ಮನೆ ಇದ್ದು ರಾಯರ ಈ ಮನೆಯಲ್ಲಿ 13 ವರ್ಷಗಳ ಕಾಲ ರಾಘವೇಂದ್ರ ಸ್ವಾಮಿಗಳು ಈ ಮನೆಯಲ್ಲಿದ್ದರು. ಅಲ್ಲೇ ಇಕ್ಸಲ ಬೃಂದಾವನ ಜಮಲಕಟ್ಟೆಯಲ್ಲಿ ರಾಘವೇಂದ್ರ ಸ್ವಾಮಿ ಜಪದ ಬೇಡ್ರೆ ಮಾಡಲಿಕ್ಕೆ ಅದು ಹೊರಗಂಬಿದ್ದಾರಾಗಲೇ ಹೊರಗಂಬಿದ್ದೆಲ್ಲ ಇಲ್ಲ ಕಥೆಯಾಗಿದೆ. ಒಂದೇ ನಿಮಿಷ ಮುಗಿಸ್ಬಿಡ್ತೀವಿ, 1 ನಿಮಿಷ. ಅಲ್ಲಿ ಜಪ ತಪಸ್ಸು ಮುಗಿಸ್ಕೊಂಡು ಹೊರಗಡೆ ಗಿರ್ಲಾಕಿ ರಾಘವೇಂದ್ರ ಸ್ವಾಮಿ ಅಲ್ಲೇ ಮಲಗ್ತಿದ್ರು, ಅಲ್ಲೇ ಕೂಡ್ತಾಯಿದ್ರು. ಮನೆಯಾಗ ಒಂದು ಹೊತ್ತಾಯಿತು, ಹೊತ್ತ ಇರಬಾರ್ದು ಅಂತೇಳಿ ರಾಘವೇಂದ್ರ ಸ್ವಾಮಿಗಳು ಹುತ್ತ ತೆಗಿಸಾಗಿದ್ರು. ಅದರೊಳಗೆ ಇದ್ದಂಥ ಕೃಷ್ಣ ಸರ್ಪ ಸೆಲೆಯಾಗಿತ್ತು. ಅದೇ ಸೆಲೆಯನ್ನೇ ರಾಘವೇಂದ್ರ ಸ್ವಾಮಿಗಳು ಹೊರಗಡೆ ತೆಗೆದು ಅವರೇ ಪ್ರತಿಷ್ಠಾಪನೆ ಮಾಡಿದ್ರೆ ಬಿಚ್ಚಾಲಿ ನಾಗಪ್ಪ ಅಂದರೆ ಭಾರಿ ಜಾಗೃತ ನಾಗಪ್ಪ. ಇಲ್ಲಿ ಕುಜದೋಷ, ಸರ್ಪದೋಷ, ಸಂತಾನ ಪ್ರಾಪ್ತಿ ಮತ್ತು ಕಲ್ಯಾಣ. ಯಾರಿಗೆ ಲಗ್ನ ಆಗಿಲ್ಲ, ಯಾರಿಗೆ ಮಕ್ಕಳಾಗಿಲ್ಲ, ಯಾರಿಗೆ ಕುಜದೋಷ ಸರ್ಪದೋಷ ಇದೆ ಅಂದರು ಅಂಥವ್ರು ಏನು ಮಾಡ್ತಾರೆ, ಕಾಯಿದು ಬಂದು ಸಂಕಲ್ಪ ಮಾಡಿಸಿ ಅಭಿಷೇಕಗಳು ಮಾಡಿಸಿ ಕಾಯಿ ಸೂಕ್ತರ ತಕ್ಷಣದಲ್ಲಿ ಅವರಿಗೆ ಸಂಕಷ್ಟಗಳು ಪರಿಹಾರ ಆಗುತ್ತವೆ. ಆರೋಗ್ಯ ಭಾಗ್ಯ, ಸ್ಕಿನ್ ಡಿಸೀಸ್, ಫೈನಾನ್ಸ್ ಪ್ರಾಬ್ಲಮ್, ಕೋರ್ಟ್ ಕೇಸಸ್ಸು, ಯಾರಿಗೆ ಪ್ರಮೋಷನ್ ಆಗಿಲ್ಲ, ಯಾರಿಗೆ ಟ್ರಾನ್ಸ್ಫರ್ ಆಗಿಲ್ಲ, ವಿದ್ಯಾಪ್ರಾಪ್ತಿ, ವಿದ್ಯಾಭಿವೃದ್ಧಿ, ಲಕ್ಷ್ಮೀಗಳಾಗಿಲ್ಲ. ಭುಜಮಂಗಳ ಸರ್ಪದೋಷ, ಸಿಂಹರಾಶಿ, ಕುಂಭಮೀನ ರಾಶಿಗೆ 7.5. ಫೈನಾನ್ಸ್ ಪ್ರಾಬ್ಲಮ್, ಫೈನಾನ್ಸ್ ಹೊರಗಡೆ ಗ್ರಹ ಪ್ರಾಪ್ತಿ ಮತ್ತು ಡೈವರ್ಸ್ ಕೇಸಸ್. ಹೀಗೆ 108 ಸಮಸ್ಯೆಗಳಿಗೆ ಜನ ಬಂದು ಇಲ್ಲಿ ಕಾಯ್ತಿರ್ತಾರೆ. ದೇಶ ವಿದೇಶಗಳಿಂದ ಬಂದು ಕಾಯ್ತಿರ್ತಾರೆ. ಹಿಂದಿನ ಸಮಸ್ಯೆ ಇದ್ದರೆ ಕಾಯ್ದು ಬಂದು ಸಂಕಲ್ಪ ಮಾಡಿತ್ತು. ಯಾರೆ ನೀನು ರೋಜಾ ಹೂವೆ, ಯಾರೆ ನೀನು ಮಲ್ಲಿಗೆ ಹೂವೆ, ಹೇಳುವೋ ಚೆಲುವೆ, ಚೆಲುವಿನ ಹೂವೆ. ಸೌಗಂಧ ಹೂವಲ್ಲಿ ತುಂಬಿಕೊಂಡಿತ್ತಂತೆ ಸೌಂದರ್ಯ, ಹೆಣ್ಣಲ್ಲಿ ತುಂಬಿಕೊಂಡಿತ್ತಂತೆ ಸಂಗೀತ, ನನ್ನಲ್ಲಿ ಸೇರಿಕೊಂಡಿತ್ತಂತೆ ಹೇ ಹೇ ಹೇ. ಯಾರೆ ನೀನು ರೋಜಾ ಹೂವೆ, ಯಾರೆ ನೀನು ಮಲ್ಲಿಗೆ ಹೂವೆ, ಹೇಳುವೋ ಚೆಲುವೆ, ಚೆಲುವಿನ ಹೂವೆ. ಟ್ಯಾಬ್ಲೆಟ್ ಬೇಕು, ಟ್ಯಾಬ್ಲೆಟ್ ಬೇಕು ಮತ್ತೆ. ಫಿಲ್ಟ್ರಾ ಬಲ್ಲೆ ಹುಷಾರಿಲ್ಲ ರೀ ಅದು ಎಕ್ಸ್ಪೀರಿಯನ್ಸ್ ಮ್ಯಾಟರ್ಸ್ ಅಲ್ಲೇ ನೇರು ವೀರಕ್ಕೆ ಉಂಟಿರಾಗ ಗುರು ಹಿರಿಯರು ಬರೀ ಪೂರಲ್ಲ ಅಭಿ ಅಭಿ ಯಾರು ನೆಕ್ಸ್ಟ್ ಲೆವೆಲ್ ಸುಲೆ ಏತ್ ನೀಟ್ ಅದು ಒಂಜಿ ಬೊಟ್ಟ ತಿತ್ತು ಅವಳ ಫಿಲ್ಟರ್ ಮಾಡುದು. ನೋಡಿ ಇವರು ತುಂಬಾ ಚೆನ್ನಾಗಿ ನೀರನ್ನು ತುಂಬಿಸ್ತಾ ಇದ್ದಾರೆ. ನೀರು ಬಿಡ್ತಾ ಇಲ್ಲ ಅವರು, ನೀರು ಹಾಕ್ತಿದ್ದಾರೆ. ಅದು ಬೇಕಂದ್ರೆ ಮಾಡಿದ್ದು, ಅದು ಬೇಕಂದ್ರೆ ಮಾಡಿದ್ದು. ಎಲ್ಲ ಕಾಂಡೆ ಪಾಡ್ಗ, ಎಲ್ಲ ಕಾಂಡೆ ಪಾಡ್ಗ ಅತ್ತೆ, ಎಲ್ಲ ಕಾಂಡೆ ಪಾಡ್ಗ ಕೊಣ ಗೇತ್ ಬರ್ತಂಡು ಕಾಂಡೆ ಪಾಡ್ಗ ಲಿಫ್ಟ್ ಬರ್ತದೆ. ನಿಮ್ದು ಯಾವುದು ಒಂಜಿ ಯಾವುದು ಮುಂಚಿನ 4 ವಾಕಿಂಗ್ ಬಾಂದಿ ಆಯ್ತು ಬನ್ನಿ ಅವೇನು ಪಾಡ್ಗ ಅಲ್ಲಿ ಬಾಂದಿ ಬದಾರ್ಕ ಪಾಡ್ಗ ಅಂಚೆ ಪಾಡ್ಗ. ಇವರು ಒಮ್ಮೊಮ್ಮೆ ಹಾಗೆ ಆಯ್ತಾ
ಅಯ್ಯ ಬರ್ಚಿ ವೀರು ವೀರು ಉಂತಲೇ ಅಯ್ಯೋ ದೇವರೇ ಆ ಜಗ್ಗಿ ಮಾತಾಡ್ತಾರ ನಿತ್ತೆ ಕೀ ಎರಡು ಕೀ ನಿಮ್ಮ ಹತ್ರ ಇಟ್ಕೊಂಡು ನೀವು ಅವ್ರನ್ನ ಕಳಿಸಿದ ರೂಮಿಗೆ ನೀವು ಎಂತ ಜನ ಮಾರ ಹಾಂ ತುಂಬಿಸಿ ತೆಗ್ದಿಡುವ ಇಲ್ಲಾದ್ರೆ ಬೇಕಂತ ಇದ್ರೆ ಕೈಕಾಲು ತೊಳಿದಂತೆ ಇದಕ್ಕೆ ಗಾಡಿಗೆ ಇಲ್ಲಿದ್ರೆ ಬೇಕಂತಿದ್ರೆ ಹಾಕಿ ಬಿಡುವ. ಟಾಟಾ ಆಲ್ಟ್ರೋಸ್ ಅಲ್ಲಿ ಬರ್ತಾ ಇದೆ ರೆವೆಟ್ರಾನ್ ಇಂಜಿನ್ ಅಣ್ಣನ ಇದು ನೀರಿದ್ದು ಟ್ಯಾಂಕ್ ಇದು ಬ್ಯಾಟ್ರಿ. ಟೆನ್ಷನ್ ಮಾಡಬೇಡಿ, ಅದು ಅಮಾವಾಸ್ಯೆ ಹುಣ್ಣಿಗೆ ಒಮ್ಮೆ ಹಾಗೆ ಆಗ್ತದೆ, ಮಾಡಲಿಕ್ಕೆ ಆಗೋದಿಲ್ಲ. ಇವರಿಗೆ ಯಾವತ್ತೂ ನೋಡ ಅಮಾವಾಸ್ಯೆ ಅಲ್ಲ ಅಂದ್ರೆ ಇವಾಗ ನಾವು ಫುಲ್ ಫ್ರೀ ಇದೆ ಅಲ್ವಾ, ಅಂದ್ರೆ ಅವ್ರು ನೀರು ತರುವಾಗ ಲೇಟ್ ಆಗಿ ಯಾರೋ ಹೇಳ್ತಿದ್ರು 10 ಗಂಟೆಗೆ ಮಲಗಬಹುದಾದ್ರೆ. ನಾನು ಹೇಳಿದ ಹಾಗೆ ನಾನು ಆಗುದಿಲ್ಲ ಅಂತ ಆವಾಗಲೇ ಹೇಳಿದೆ. ಇಲ್ಲಿ ನೋಡಿ ಇಲ್ಲಿ ಲೈಟ್, ಇದು ಲೈಟ್, ಇದು ಡೇ ಲೈಟ್, ಇದು ಟೈರ್ ನೋಡಿ, ಇದು ಟೈರ್. ಈ ಕಡೆ ಹಾಗೆ ಬನ್ನಿ, ಈ ಕಡೆ ಬಂದು ಕ್ಲೋಸ್ ಅಪ್ ಅಲ್ಲಿ ಮಾಡಿ, ಕ್ಲೋಸ್ ಅಪ್ ಬಂದ್ರೆ ಇದು ಮಿರರ್, ಇಲ್ಲಿಂದ ಇಲ್ಲಿ ನೋಡಿದ್ರೆ ಇಲ್ಲಿಂದ ಮುಖ ಕಾಣುತ್ತೆ, ಇಲ್ಲಾಂದ್ರೆ ಫಸ್ಟ್ ನಿಮ್ಮ ಮುಖ ಕಾಣಬೇಕು, ಇಂಥ ಮಹಾನ್ ಭಾವ ಯಾರಂತ ಗೊತ್ತಾಗಬೇಕು ಎಲ್ಲರಿಗೂ. ಇದು ಗ್ಲಾಸ್ ಒಳಗಡೆಯಿಂದ ಬಟನ್ ಇದೆ, ಒಂದು ಬಟನ್ ಕೊಟ್ಟಿದ್ದಾರೆ, ಅದನ್ನು ಒತ್ತಿದ್ರೆ ಅದು ಈಗ ಹೋಗುತ್ತೆ, ಈಗ ಬರುತ್ತೆ. ಹೇಗೆ ಇನ್ನೊಮ್ಮೆ ಮಾಡಿ, ಅದು ಬೇಕು ನಮಗೆ. ಒಳಗಡೆ ಗೊತ್ತಿದ್ರೆ ಈಗ ಬರುತ್ತೆ, ಈಗ ಹೋಗುತ್ತೆ. ಎಂತೆಂತ ಪ್ರತಿಭೆಗಳೆಲ್ಲ ಉಂಟು ನೋಡಿ ಇಲ್ಲಿ ನಮ್ಮದು. ಹಾಗೆ ಮತ್ತೆಂತ ಉಂಟು ಇದರಲ್ಲಿ? ಮತ್ತೆ 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 ಇಲ್ಲಿ ಬನ್ನಿ ಇದೇನು, ಇದು ಗಾಡಿದ್ದು ಅಂಡು. ಹಾಗೆ ಎಮರ್ಜೆನ್ಸಿ ನಾವಿಲ್ಲಿ ಹೊರಗಡೆ ಹೋಗ್ಬೋದಲ್ಲ? ಅದಕ್ಕೆ ನಾವು ಯಾರು ಬೇರೆ ಹೋಗ್ಬಾರ್ದು ಅಂತ ಈಗ ಆಗ್ತೇವೆ. ಕಲರಿಂಗ್ ಇದು ಕಲರ್ ಎಲ್ಲಿ ಸಿಗ್ತದೆ? ಇದು ಕಲರ್ ಎಲ್ಲೂ ಸಿಗೋದಿಲ್ಲ, ನಾವು ಮಾಡಬೇಕು. ಇಲ್ಲ, ಇನ್ನು ಎಕ್ಸ್ಪ್ಲೈನ್ ಆಗ್ಬೇಕು ನಮಗೆ. ಹಾಂ, ಇದು ಗಾಡಿ ಹಿಂದ್ಗಡೆಯಿಂದ ಕೈ ಕೊಡ್ತದೆ, ಯಾರಾದ್ರೂ ಸ್ಪೀಡ್ ಬರ್ತಿದ್ರೆ ಬೇಡ ಸ್ಪೆಷಲ್. ಅದು ಎಲ್ಲ ಕಾರಲ್ಲಿ ಬರೋದಿಲ್ಲ. ಒಂದು ಕಾರಲ್ಲಿ ಮಾತ್ರ ಬರೋದು. ಸರ್ ನಿಮ್ಮ ನೀವು ಬಿಡುವ ಕಾರಲ್ಲಿ ಅಂತ ಬೇಕೇ ಬೇಕು ಅದು. ಹಾಂ, ಎಂಥದ್ದು? ಯಾರಾದ್ರೂ ಜಾಸ್ತಿ ಹೊರಗಿಂದ ಲೈಟ್ ಹಾಕ್ತಾರಲ್ಲ, ಆವಾಗ ಬರ್ತೀರಾ ಅಂತ ಹೇಳುದು. ಅದು ನೋಡಿ ಹೆದ್ರಿ ಆ ಕಡೆಯಿಂದ ಹೋಗ್ತಾರೆ, ಆ ಕಡೆ ಹೋಗ್ತದೆ. ಹಾಗೆ ಅದೆಲ್ಲ ಸ್ಪೆಷಲ್ ಸ್ಪೆಷಲ್ ನಮ್ಮದ್ರಲ್ಲೆಲ್ಲ ಮಾಡ್ತಾರೆ. ಅಂದರೆ ನೀವೇ ಸ್ಪೆಷಲ್ ಅಲ್ಲ, ಹಾಗಾಗಿ ನಿಮ್ಮಂಥ ಅವರಿಗೆಲ್ಲ ಇಂಥ ಸ್ಪೆಷಲ್ ಕಾರನ್ನೆಲ್ಲ ಕೊಡೋದು. ಟಾಟಾದವ್ರು ನನಗೋಸ್ಕರ ಮಾಡಿರೋದು. ನಿಮಗೋಸ್ಕರ ಮಾಡಿದ್ದು ಅಲ್ಲ, ನಿಮಗೋಸ್ಕರ ಮಾಡಿರಬೇಕು. ಟಾಟಾ ಬೇರೆಯವ್ರಿಗೆ ಯಾರಿಗೆ ಸಹ ಕೇಳಲಿಕ್ಕಿಲ್ಲ, ಅವರಿಂದ ಒಳ್ಳೊಳ್ಳೆ ಕಸ್ಟಮರಿಗೆ ಕೊಡೋದಲ್ಲ. ಹಾಗೆ ಹಾಂ, ಬಂದರು ಬಾಲ್ದಿ ಇಟ್ಕೊಂಡು ಬಂದರು. ಓ, ಇದು ಯಾರ ಬೇರೆ ಮಾರ ತುಂಬಿಸ್ತಾ ಇದ್ದಾರೆ ಬಾಲ್ದಿಯಲ್ಲಿ. ನಾನು ನಿಮ್ಗೊಂದು ಹೊಸ ಪ್ರತಿಭೆಯನ್ನು ತೋರಿಸ್ತೇನೆ. ಇವಾಗ ಎಂಟ್ರಿ ಆಗುತ್ತೆ, ಇಲ್ಲಿ ಛದ್ಮವೇಷ ಎಂಟ್ರಿ ಆಗುತ್ತೆ ನೋಡಿ, ಹೊಸ ಪ್ರತಿಭೆ. ಹೈದರಾಬಾದಿಗೆ ಬಂದು ತುಂಬಾ ಕೆಲಸ ಮಾಡ್ತಾರೆ, ನೀವು ನೋಡದಿದ್ರೆ ನೀವು ಮಿಸ್ ಮಾಡ್ಕೊಳ್ತೀರ. ಹೊರಡಿತು ಲಿಫ್ಟ್ 3rd ಫ್ಲೋರಿಗೆ ಹೋಯ್ತು. ಇವಾಗ ಪ್ರತಿಭೆಗಳ ಆಗಮನ ಎಂಟ್ರಿ ಆಯ್ತು ನೋಡಿ. ಹೈದರಾಬಾದಿಗೆ ಬಂದು ಹೈದರಾಬಾದಲ್ಲಿ ಇವರು ಮಾಡೋ ಕೆಲಸ ನೋಡಿ ಹೈದರಾಬಾದ್ ನೋಡಿ, ಬಾಲ್ದಿ ಬಂದರು ಬಾಲ್ದಿ. ನೋಡಿ ಮಹಾಪ್ರತಿಭೆ ಆಗಮನ. ನೀವು ಬೇಕು, ನೀವು ನಮ್ಮವರೆಲ್ಲ ನಮ್ಮೊಟ್ಟಿಗೆಲ್ಲ ಇರಬೇಕು ನೀವು. ಹೌದು, ಇಂಥ ಶ್ರಮಜೀವಿಯನ್ನು ನಾನು ಎಲ್ಲಿ ಕೂಡ ನೋಡೇ ಇಲ್ಲ. ತುಂಬ ಶ್ರಮ ಪಡ್ತಾರೆ ಪಾಪ. ಕಂಡ ಅವು ನೀರು ದಪ್ಪ ನೀರೆಂದು ಮಾರೆ ಮುಲ್ತ ದಪ್ಪ ನೀರು.
ಆರು ಅಲ್ಕಿ ಪಟಾಕಿ ಬೆಚ್ಚಿದ ಫಿಲ್ಟರ್ಗೆ ಎತ್ಕೊಂಡ್ರಪ್ಪ ಹೋಗ್ಬೋದು. ನಾನು ಕಜಾಪುರ ಐತೆ ಅಂತ ತಿಳ್ಕೊಂಡು ಅದೇ ಇತ್ತು ಏನುಂಡು ನೀರು ದಪ್ಪಗ ನಂಚಂಡ ಏನು ಏತ್ ಗೊತ್ತು ಬಾಲಿ ಹೊತ್ತ ಅವು ಯಾರು ಒಂದು ದಪ್ಪಲೆ ಬೆಚ್ಚ ಇರುತ್ತಲ್ಲ ఇప్పుడు బయటలు పడండి ಹಾಂ ಹೆಜ್ಜಿಟ ಆರು ಮಾಡ್ತಾರೆ బాగానే అనుకుంటా ನಾಳೆ ಬೆಳಿಗ್ಗೆ ಖಾಲಿ ಆದರೆ ಕಡೆಗೂ ನಾವಿವತ್ತು ಕಡಪ ರೀಚ್ ಆಗಿ ಆಯಿತು. ಸೊ ಇಲ್ಲಿಂದ ತಿರುಪತಿಗೆ 130 ಕಿಲೋಮೀಟರ್ಸ್ ತನಕ ಇದೆ. ಸೊ ಎಷ್ಟು 180 150 ಇದೆ. ಮಿಡ್ಲಿಗೆ ಇಡ್ತೇನೆ ನಾನು, ಅವರಿಗೂ ಬೇಜಾರು ಬೇಡ ಇವರಿಗೂ ಬೇಜಾರು ಬೇಡ. 150 ಕಿಲೋಮೀಟರ್ಸ್ ಇದೆ. ಆನಂತರ 3 hours ತಗೋಬೋದು. ಸೊ ಇವತ್ತು ನಾವು ತಿರುಪತಿಗೆ ಹೋಗ್ಬೋದಿತ್ತು, ಅಲ್ಲೇ ಸ್ಟೇ ಆಗ್ಬೋದಿತ್ತು. ಬಟ್ ಮತ್ತೆ ಅಷ್ಟು ದೂರ ಬೇಡ ಅಂತ ಇಲ್ಲೇ ಕಡಪದಲ್ಲೇ ಸ್ಟೇ ಆದ್ವಿ. ಮೇ ಬಿ ನಾಳೆ ಪದ್ಮಾವತಿ ಹೋಗ್ತಾ ಇದ್ದೇವೆ ಇಲ್ಲಿಂದ ಚೆಕ್ಔಟ್ ಆಗಿ. ಪದ್ಮಾವತಿಯಿಂದ ಹೋಗಿ ಅಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ತಿರುಪತಿಯಲ್ಲಿ ಸ್ಟೇ ಆಗ್ತೇವೆ. ಅಲ್ಲಿಂದ ನೆಕ್ಸ್ಟ್ ಡೇ ತಿರುಮಲಕ್ಕೆ ಹೋಗ್ತಾ ಇದ್ದೇವೆ ಮೇಲ್ಗಡೆ. ಸೊ ಹಾಗೆ ಪ್ಲ್ಯಾನ್ ಇದೆ ಇವತ್ತಿದ್ದು. ಇಷ್ಟೇ. ಇನ್ನು ನೆಕ್ಸ್ಟ್ ಪಾರ್ಟ್ ಇನ್ನೊಂದು ಕಂಟಿನ್ಯೂ ಮಾಡುವ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್, ಗುಡ್ ನೈಟ್.